ಸೊ ಹಾಯ್ ಎಲ್ಲರೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗ ರಂಜು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಸೊ ಗಾಯ್ಸ್, ಇವತ್ತು ಬಂದು ಸಂಡೇ. ಸೊ ಅದಕ್ಕೆ ನಾವು ಫ್ರೆಂಡ್ಸ್ ಎಲ್ಲ ಆಚೆ ಹೋಗಿ ಇಷ್ಟೊಂದು ದಿನ ಆಗೋಗಿತ್ತು. ಸೊ ಅದಕ್ಕೆ ಇವತ್ತು ಆಚೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೋಡಬೇಕು ಆಗಿದ್ದರೆ ಸೊ ಈ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಸೊ ನೋಡುವ, ಈಗ ಯಾರ್ಯಾರು ಬರ್ತಾರೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಗೈಸ್, ಇವಾಗ ಫಸ್ಟು ಇಲ್ಲಿಂದ ಸಂಜಯ್ನ ಕತ್ಕೊಂಡು ಅದಾದಮೇಲೆ ಸಂಜಯ್ ನೋಡಿರ್ತೀರಲ್ಲ, ಅವ್ರನ್ನ ನೋಡಿಲ್ಲ ಅಂದರೆ ಅವನು ಈ ವಿಡಿಯೋದಲ್ಲಿ ಬರಲ್ಲ, ಅವ್ನು ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. ಸೊ ಇವನೇ ಸಂಜಯ್, ಇವನ್ನ ಕರ್ಕೊಂಡೀಗ ನಮ್ಮ ಇನ್ನೊಬ್ಬ ಫ್ರೆಂಡ್ ಮನೆ ಹತ್ರ ಹೋಗಬೇಕು. ಸೊ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಸೊ ಗೈಸ್ ಬನ್ನಿ, ಈಗ ಹೋಗುವ. ಟೈಮ್ ಆಗೋಗಿದೆ ಆಲ್ರೆಡಿ. ನಾನು ಅಲ್ಲಿಂದ ಬಂದು ತುಂಬ ಕೆಲ್ಸಗಳಿದೆ, ಫಂಕ್ಷನ್ಗೆಲ್ಲ ಹೋಗ್ಬೇಕಿದೆ. ಸೊ ಬನ್ನಿ, ಈಗ ಸ್ವಲ್ಪ ರೆಡಿಯಾಗಿ ಹೋಗುವ. ಸೊ ಗೈಸ್, ಇವಾಗ ಹೊರಟಾಯಿತು. ಸೊ ಇವಾಗ ಗಿನ್ ಗ್ಲಾಸ್ ಎಲ್ಲ ಹಾಕೊಂಡು ಎಷ್ಟು ಹೆವಿ ಇದೆ. ಸೊ ಈಗ ಹೋಗಿ ನಮ್ಮ ಫ್ರೆಂಡ್ನ ಕರ್ಕೊಂಡು ಇನ್ನೊಂದು ಫ್ರೆಂಡ್ ಮನೆ ಹತ್ರ ಹೋಗುವ. ಸೊ ಗೈಸ್, ಇವಾಗ ಶಿಷ್ಯ ಅವ್ರ ಮನೆ ಹತ್ರ ಬಂದೆ. ಇನ್ನು ತಿಂಡಿ ಮಾಡ್ಬೇಕಂತೆ. ಸೊ ಬನ್ನಿ ವೆಯ್ಟ್ ಮಾಡುವ. ಏರೆಲ್ಲ ಸ್ವಲ್ಪ ಮಿಸಿ ಆಗಿಬಿಟ್ಟೈತೆ, ಹೆವಿ ಕೂದಲು ಬೆಳೆದ್ಬಿಟ್ಟೈತೆ. ಸೊ ಕಟಿಂಗ್ ಮಾಡಿಸುವ ಅಂದರೆ ಕಟಿಂಗ್ ಮಾಡ್ಸೋಕ್ಕೂ ಟೈಮ್ ಇಲ್ಲ, ಅಷ್ಟು ಕೆಲ್ಸಗಳು ಬಿಸಿ. ಮಾಡಿಸ್ತೀನಿ, ಇವತ್ತಿಲ್ಲ ನಾಳೆ ಅಷ್ಟಲ್ಲಿ ಮಾಡಿಸ್ತೀನಿ ಗಾಯ್ಸ್. ಸೊ ಫೈನಲಿ ಈಗ ಇವನ್ನ ಕರ್ಕೊಂಡು, ಸೊ ಅವರಿಬ್ಬರಿಗೂ ಕರ್ಕೊಂಡು ಈಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಈಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ಟು ಇಷ್ಟು ಹೆವಿ ಇದೆ, ಫುಲ್ಲು ಒಳ್ಳೆ ಸ್ವೆಟ್ ಹಾಕ್ಬಿಟ್ಟಿದ್ದೀವಿ. ಆಗಲೇ ಓಕೆ, ಆರ್ತಾ ಇರೋದು ಇವನ್ನೆಲ್ಲ ತಲೆ ಕೆಡ್ಸ್ಕೊಬೇಡಿ ಗೈಸ್. ಇನ್ನು ಹೆಂಗಿದ್ರು ಫೋಟೋ ಹಾಕ್ಬಿಟ್ಟೆ ಈ ಸಲ ಹಾಕೋದು. ಒಂದು ಸಲ ಮಿಸ್ ಆದ, ಈ ಸಲ ಪಕ್ಕ ಮಿಸ್ ಆಗಿದೆ ನೋಡಿ. ಇಲ್ಲಿ ಮಿಥುನ್ ಕೌಸುವ. A few moments later. ಗಾಯ್ಸ್, ಇವಾಗ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀವಿ, ಮಾರ್ಲಿನ್ ಅಕ್ವಾಟಿಕ್ ಸೆಂಟರ್. ಬಾಯ್ಸ್ ಎಲ್ಲ ಅಲ್ಲಿ ರೆಡಿ ಆಗ್ತವ್ರೆ, ಬಟ್ಟೆ ಗಿಟ್ಟೆ ತಗೊಂಡು. ಸೊ ಇಲ್ಲಿ ನಾವು ಬನ್ನಿ ಈಗ ಅರುವ ಗಾಯ್ಸ್ ನೋಡಿ, ಈ ಟೋಪಿಗೆ 170 ರೂಪಾಯಿ ಕೊಟ್ಟು ಈಗ ಒಳಗಡೆ ಇದಿಲ್ಲ ಅಂದರೆ ಒಳಗಡೆ ಕಳಿಸೋದೇ ಇಲ್ಲ. ಸೊ ಅದನ್ನು ತಗೊಂಡು ನೋಡಿ, ಹಂಗೆ ಜಿಗಿ ಕಲರ್ ತಗೊಂಡು ಸಂಜಯ್ ನೋಡಿ ಕೌಸ್ತುಭ ರೆಡಿ ಗೈಸ್. ಈಗ ಸ್ವಿಮ್ಮಿಂಗ್ ಆದಮೇಲೆ ಸಿಗ್ತೀನಿ ನಿಮಗೆ. ಬಾಯ್. 1 hour later. ಗೈಸ್, ಈಗಷ್ಟೇ ಸ್ವಿಮ್ಮಿಂಗ್ ಮುಗೀತು. ಇದನ್ನ ಹಾಕೊಂಡು ಹೆಂಗಿದ್ದೀನಿ ನೋಡಿ, ಕಾಮಿಡಿಯಾಗಿ. ಗಾಯ್ಸ್ ಫೈನಲಿ ಇವಾಗ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಕೌಸ್ತುಭ ಎಲ್ಲ ಗಿಟಿ ಎಲ್ಲ ಹೊಡ್ಕೊಂಡು ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ. ಗಿಟಿ ಎಲ್ಲ ಹೊಡ್ಕೊಂಡಲ್ಲ. ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಕಂಡ್ರಿ ಇವನು. ರಕ್ತ ಎಲ್ಲ ಬರ್ಸ್ಕೊಂಡೆಲ್ಲ ಸ್ವಿಮ್ಮಿಂಗ್ ಆಡ್ತಾನೆ ಇವನು ಲೆಕ್ಕದ ಬಂದಿಲ್ಲ. ಮಿಥುನು ಹೆಂಗಿತ್ತ ಸ್ವಿಮ್ಮಿಂಗ್? ಚೆನ್ನಾಗಿತ್ತು. ಹೆಂಗೈತೆ ಮಚ್ಚಿ? 1 hour ಫುಲ್ಲು ಎಂಜಾಯ್ ಅಂತೀಯ. ಒಬ್ಬನೇ 120 ರೂಪಾಯಿ ಗೈಸ್, ನಾವೆಲ್ಲ 300 ರೂಪಾಯಿ ಕೊಟ್ಟಾಡಿದ್ದೀವಿ, ಅಷ್ಟು ಸೌಕರ್ಯ ನಾವು. ಇವನೊಬ್ಬ 120 ರೂಪಾಯಿ ಕೊಟ್ಟಾಡೋನು. ಅದಕ್ಕೆ ಕೇಳ್ರಿ, ನಮ್ಮ ಸೌಕರ್ಯ ಹಂಗೆ. ಗೈಸ್, ಇವಾಗ ಸ್ವಿಮ್ಮಿಂಗೆಲ್ಲ ಮುಗಿಸ್ಕೊಂಡು ಕೊಟ್ಟಿರೋ ಕ್ಯಾಂಪು ಒಳ್ಳೆ ಕಾಮಿಡಿ ಬಂದಿದೆ, ನೋಡಿದ್ರಿ ಅಲ್ವಾ ಅದು. ಸೊ ಈಗ ಇಲ್ಲಿಂದ ಮನೆಗೆ ಹೋಗಿ ನಮ್ಮ ಶಿಷ್ಯ ಸಂಜೆನ ಮನೆಗೆ ಬಿಟ್ಟು ನಾನು ಅಲ್ಲಿ ನಂಜನಗೂಡ್ಗೆ ಹೋಗೋದಿದೆ. ನಂಜನಗೂಡ್ಗೆ ಹೋಗಿ ಸಿಗುವ. ಗೈಸ್ ನೋಡಿ, ಸಂಜೆ ಓಡ್ತಾವಣೆ. ಸೊ ಗೈಸ್ ಬನ್ನಿ, ಈಗ ನಾವು ಮನೆಗೆ ಹೋಗಿ ರೆಡಿಯಾಗಿ ಹೋಗುವ. ಸೊ ಗೈಸ್ ಫೈನಲಿ ಇವಾಗ ಮನೆಗೆ ಬಂದಾಯಿತು. ಸೊ ಇವಾಗ ಹೋಗಿ
ಫಸ್ಟು ಇನ್ನೂ ನಾನು ಸ್ನಾನ ಮಾಡಾದಮೇಲೆ ಇಲ್ಲಿಂದ ನಂಜನಗೂಡ್ಗೆ ಹೋಗ್ಬೇಕು. ಸೊ ಅಲ್ಲೊಂದು ಫಂಕ್ಷನ್ ಇದೆ. ಸೊ ಗೈಸ್ ಫುಲ್ ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿದ್ದೆ. ಒಂದೊಂದು ಸಲ ನನ್ನ ಶೆಡ್ಯೂಲ್ ನೋಡಿ ನನಗೆ ಬೇಜಾರಾಗ್ಬಿಡುತ್ತೆ. ಫ್ರೀನೇ ಇರಲ್ವಲ್ಲ, ಎಲ್ಲೋಗೋಕ್ಕೂ ಏನು ಮಾಡೋದಕ್ಕೋ ಅಂತ. ಸೊ ಏನು ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ನಾವು ಹಿಂದೆ ಒಂದು ದಿವಸ ಪ್ರೇ ಮಾಡಿದ್ವಿ ಈ ಥರ ಬ್ಯುಸಿ ಆಗಬೇಕು ಅಂತ. ಸೊ ಆ ಥರ ಇವತ್ತಿದ್ದೀವಿ. ಸೊ ಗೈಸ್ ಬನ್ನಿ, ಈಗ ಸ್ನಾನ ಮಾಡಿಕೊಂಡು ನಿಮಗೆ ಸಿಗ್ತೀನಿ. ಸೊ ಅಂಟಿಲ್ ದಟ್ ವೇಟ್ ಆ್ಯಂಡ್ ವಾಚ್. ಸೊ ಗೈಸ್ ಫೈನಲಿ ಇವಾಗ ಸ್ನಾನ ಎಲ್ಲ ಆಯಿತು, ಇವಾಗ ರೆಡಿ ಕೂಡ ಆಗೈತು ನಾನು. ಸೊ ಇನ್ನೇನು ನೋಡ್ತೀನಿ. ಸೊ ಈಗ ಹೊರಟ್ರೆ ಇನ್ನೊಂದು 3 ಗಂಟೆಲಿ ರೀಚ್ ಆಗೋಕ್ಕಾಗಲ್ಲ. ಸೊ ಬನ್ನಿ ಈಗ ಹೋಗುವ. ಭೇಟಿಯಾಗೋಣ. ನಮಸ್ಕಾರ.